ಅಂದರೆ ಆ ಮಕ್ಕಳು ಮಾಡ್ತಿದ್ದಾರೆ ಮತ್ತು ಮಕ್ಕಳಿಗೆ ನಾವು ಈ ಥರ ಮಾಡಬೇಕು, ನಾವು ಈ ಥರ ಬದುಕಬೇಕು ಅನ್ನೋದನ್ನು ಅವರು ಕಲಿಸ್ಬೇಕು. ಯಾಕೆಂದರೆ ನಾನು ಅವರ ಶಾಲೆಗಳಲ್ಲಿ ನೋಡ್ತಾ ಬಂದಿದ್ದೆ. ಹಿಡುಗರ ಶಾಲೆಯಲ್ಲಿ ಒಂದು ಪುಸ್ತಕ ನಾವು ಶಾಲೆಯನ್ನು ಎಷ್ಟು ಚೆನ್ನಾಗಿ ಇದು ಮಾಡಿದ್ರೆ ಆ ಮಕ್ಕಳ ಕತೆ ಬರ್ತದೆ, ಮಕ್ಕಳ ಕವಿತೆ ಬರ್ತದೆ, ಆ ಗೋಡೆಗಳಲ್ಲಿ ಚಿತ್ರ ಬಿಡಿಸ್ತದೆ. ಅಂದರೆ ಅವರ ಕಲಿಕೆ ವಿಧಾನವೇ ಬೇರೆ ಇರ್ತದೆ. ಆ ಸಣ್ಣ ಸಣ್ಣ ಶಾಲೆಯ ಸಣ್ಣ ಮಕ್ಕಳ ಜೊತೆಗೆ ಅವರ ಒಡನಾಟ ಇದೆ. ಬಹಳ ಗಮನವನ್ನು ಬೆಳೆಸಿದೆ ಅಂತ ನಾನು ಒಂದು ಅನುಭವ ಹೇಳ್ತೇನೆ. ಆ ಶಾಲೆಯಲ್ಲಿ ಒಬ್ಬ ಅತ್ಯುತ್ತ ಮಕ್ಕಳ ಶಾಲೆ ನನ್ನ ಪರಿಚಯದಲ್ಲಿ ಅವ್ನು ನೋಡಿದರೆ ಏನೋ ಬೆಂಗಳೂರು ದೊಡ್ಡಕಾಯಿ ಇದ್ದ ಅವನು ಹೇಳ್ತಾನೆ. ಅವನು ಅಷ್ಟು ಮೇಲೆ ಅದನ್ನು ಹೇಗೆ ಅವನಿಗೆ ಎಂತ ಅನಿಸುತ್ತಿಲ್ಲ, ಈ ಥರ ಮಾತು ಮಾಡಿದ್ದಾನೆ, ಈ ಥರ ಮಾತು ಮಾಡಿದ್ದಾನೆ ಅಂದರೆ ಅವನಿಗೆ ನನ್ನ ಅನುಭವ ಹೇಳ್ತೇನೆ. ಅವನು ತಮ್ಮಣ್ಣನವರಿಂದ ಇನ್ಫ್ಲುಯೆನ್ಸ್ ಆದವನು. ಈಗಲೂ ಕನ್ನಡದಲ್ಲಿ ಬರೀತಾನೆ, ಆದರೆ ಕನ್ನಡಕ್ಕಿಂತ ಇಂಗ್ಲೀಷಲ್ಲಿ ಚೆನ್ನಾಗಿ ಬರೀತಾನೆ. ಅದೊಂದು ನನಗೆ ಕಷ್ಟ. ಹಾಗೆ ಅವರ ಬದುಕಿನ ಬಗ್ಗೆ ನಾನು ಹೆಚ್ಚು ಹೇಳಬಹುದಿತ್ತು, ಸಮಯದ ಅಭಾವ. ಮತ್ತು ಅವರ ಕೃತಿಗಳ ಬಗ್ಗೆ, ಅವರ ಬರವಣಿಗೆಗಳ ಬಗ್ಗೆ ಸಾಕಷ್ಟು ನಮಗೆಲ್ಲ ಗೊತ್ತಿದೆ, ಅದು ಮತ್ತೆ ಪುನರುಕ್ತಿ ಆಗಿದೆ. ಆದರೆ ನಮ್ಮಲ್ಲಿ ಒಂದು ಮಾತು, ನಮ್ಮ ಸಾಹಿತ್ಯ, ಸಂಗೀತ, ಕಲೆಗಳೆಲ್ಲ ಅಂತರಂಗದ ವಿಕಾಸಕ್ಕೆ ಅಂತ, ಅದರ ದೇಹ ಅಂತರಂಗದ ವಿಕಾಸ ಅಂತ. ಅದು ಬದುಕಿನಲ್ಲಿರ್ಬೋದು, ಬರಹದಲ್ಲಿರ್ಬೋದು. ಅವೆರಡನ್ನ ವಿಕಾಸ ಮಾಡಿಕೊಂಡು ಅಂತರಂಗವನ್ನು, ತಮ್ಮ ಅಂತರಂಗವನ್ನು ವಿಕಾಸ ಮಾಡಿಕೊಂಡವರು ತಮ್ಮಣ್ಣ ಅಂತ ನಾನು ಹೇಳಿಕೆ ತುಂಬ ಸಂತೋಷಪಡ್ತೀನಿ. ಅವರಿಂದ ಇನ್ನಷ್ಟು ಸಾಕಷ್ಟು ಕೃತಿ ಬರಲಿ. ಯಾಕೆಂದರೆ ನನ್ನ ಸ್ವಭಾವ, ನನ್ನ ನಡವಳಿಕೆಗಳನ್ನು ಹತ್ತಿರದಿಂದ ಬಲ್ಲ ಕೆಲವು ಬೆರಳೆಣಿಕೆಯಷ್ಟು ಜನರಲ್ಲಿ ತಮ್ಮಣ್ಣ ಕೂಡ ಉಂಟು. ಕೆಲವೊಮ್ಮೆ ನಾನು ಸ್ವಲ್ಪ ಸಿಡಿಲಿಂದ ಮಾತನಾಡಿದ್ರು ಕೂಡ ಅವರಿಂದ ತಂಪಾದ ಪ್ರತಿಕ್ರಿಯೆ ನಾನು ತುಂಬ ಅವರ ಗೌರವಿಸ್ತೀನಿ ಮತ್ತು ಗುರುತಿಸ್ತೀನಿ. ಅವರ ಬದುಕು ಬರಹದ ಬಗ್ಗೆ ನಾವು ಹುಟ್ಟು ಗಿಡವನ್ನೆಟ್ಟ, ದಿನವೂ ನೀರು ಕೊಟ್ಟ, ಗಿಡವು ದೊಡ್ಡದಾಯಿತು. ಹುಟ್ಟು ಗಿಡವನ್ನೆಟ್ಟ, ದಿನವೂ ನೀರು ಕೊಟ್ಟ, ಗಿಡವು ದೊಡ್ಡದಾಯಿತು. ಹೂವು ತುಂಬಿ ಹೋಯಿತು, ನೋಡಲೆಷ್ಟು ಚಂದ, ಹೀಗೆ ಇರಲಿ ಅಂದ. ಹೂವು ತುಂಬಿ ಹೋಯಿತು, ನೋಡಲೆಷ್ಟು ಅಂದ, ಇರಲಿ ಹೀಗೆ ಅಂದ. ಮತ್ತೊಮ್ಮೆ ತಮ್ಮಣ್ಣ ಬೀದರ್‌ರವರಿಗೆ ನನ್ನ ಶುಭಾಶಯಗಳನ್ನು ಸಲ್ಲಿಸುತ್ತಾ, ಈಗಿನ ಮಕ್ಕಳಿಗೆ, ಸಾಹಿತಿ ಪ್ರೇಮಿಗಳಿಗೆ ತಮ್ಮ ಲೇಖನದ ಮೂಲಕ ಎಲ್ಲರ ಮನೆಗಳಿಗೆ ತಲುಪಿಸಿದ್ದಾರೆ ಎಂದು ಅರ್ಥಪೂರ್ಣವಾಗಿ ತಮ್ಮ ಮಾತಿನ ಮುಖೇನ ತಿಳಿಸಿದಂಥ ಶ್ರೀ ಗಂಗಾಧರ್ ಸರ್ ಅವರಿಗೆ ಧನ್ಯವಾದಗಳು. ಸುಂದರವಾಗಿ ಬಹಳ ಅದ್ಭುತ ಚಿತ್ರಗಳನ್ನು ರಚಿಸಿದ್ರು. ಅವುಗಳನ್ನು ನಾವು ನೋಡಿ ಸವಿದಿದ್ದೀವಿ. ಆದರೆ ಇಲ್ಲಿ ಸಾಹಿತ್ಯ ಪ್ರಕಾರದಲ್ಲಿ ನನಗೆ ತಿಳಿದ ಪ್ರಕಾರ ಈ ಮಕ್ಕಳ ಸಾಹಿತ್ಯವನ್ನು ರಚನೆ ಮಾಡುವುದು ಬಹಳ ಕಠಿಣವಾದಂಥ ಒಂದು ಕಾರ್ಯ. ಈ ಒಂದು ಮಕ್ಕಳ ಸಾಹಿತ್ಯವನ್ನು ಆಯ್ಕೆ ಮಾಡಿ ಇದರಲ್ಲಿ ಉತ್ತಮ ಸಾಧನೆಯನ್ನು ಮಾಡಿದ್ದಾರೆ. ಆದರೂ ಕೂಡ ನನ್ನ ಪ್ರಶ್ನೆ, ಬೇರೆ ಒಂದು ಸಾಹಿತ್ಯದ ಪ್ರಕಾರಗಳಲ್ಲಿ ಅವರು ಪ್ರತಿಯೊಬ್ಬರಿಗೂ ನಾನು ಪದೇ ಹೇಳ್ತಾ ಇರ್ತೇನೆ,
ನಮ್ಮಲ್ಲಿರುವ ತುಮುಲ ಇದೆ, ತುಡಿತ ಇದೆ, ಹೃದಯದ ಭಾವ ಇದೆ, ಅದನ್ನು ವ್ಯಕ್ತ ಮಾಡಬೇಕು ಅನ್ನೋದಿರ್ತದೆ. ಅದು ಬೇರೆ ಬೇರೆ ಪ್ರಕಾರಗಳಲ್ಲಿ ಅದು ವ್ಯಕ್ತ ಆಗ್ತದೆ. ಯಾರಲ್ಲಿ ಯಾವುದರ ಕುರಿತಾಗಿ ಹೆಚ್ಚು ಆಸಕ್ತಿ ಮತ್ತು ಪ್ರೀತಿ ಇರ್ತದೆಯೋ ಅದು ಅವರ ಭಾವ ಆಗ್ತದೆ. ಅದು ಪ್ರಕಾರವಾಗಿ ಅದು ಸಾಹಿತ್ಯವೋ ಅಥವಾ ಕಲೆಯೋ ಬೇರೆ ಬೇರೆ ಪ್ರಕಾರಗಳಲ್ಲಿ ಅದು ವ್ಯಕ್ತ ಆಗ್ತಾ ಇರ್ತದೆ. ಈ ಸಾಹಿತ್ಯದಲ್ಲಿ ಬೇರೆ ಬೇರೆ ನಾವು ನೋಡ್ತಾ ಇರ್ತೀವಿ. ಒಬ್ಬರು ಪ್ರಕೃತಿಯ ಕುರಿತಾಗಿ ಹೆಚ್ಚಿಗೆ ಬರೀತಾ ಇರ್ತಾರೆ, ಅಥವಾ ಒಬ್ಬರು ಕಾದಂಬರಿ ಬರೀತಾರೆ, ಕವಿತೆ ಬರೀತಾರೆ, ಲಲಿತ ಪ್ರಬಂಧ ಬರೀತಾರೆ. ಹೀಗೆ ಭಿನ್ನತೆಗಳನ್ನು ನಾವು ಕಾಣ್ತೀವಿ. ಮಕ್ಕಳ ಸಾಹಿತ್ಯ ಅಂತಂದರೆ ಅದೇ ರೀತಿ ಒಂದು ಭಿನ್ನವಾದ ಪ್ರಕಾರ. ಆ ಮಕ್ಕಳ ಸಾಹಿತ್ಯ ಬರೀಬೇಕಾದ್ರೆ ಏನು ಅಂತಂದರೆ, ನಾವು ಪ್ರಬುದ್ಧರಾದವರು ನಾವು ಬಾಲ್ಯವನ್ನು ಹೊಂದಿರೋದಿಲ್ಲ, ಆದರೆ ಬಾಲ್ಯವನ್ನು ಕಳೆದು ಬಂದಿರ್ತೀವಿ. ಹಾಗಾಗಿ ನಮ್ಮ ಪ್ರಬುದ್ಧತೆಯನ್ನೇ ಇಟ್ಕೊಂಡು ಬಾಲ್ಯಕ್ಕೆ ನಮ್ಮ ಮನಸ್ಸನ್ನು ಮರಳಿಸಿಕೊಂಡು ಅದರ ಕಣ್ಣೋಟದಲ್ಲಿ ಅನುಭವಿಸಿ ನಾವು ಬಯಬೇಕಾಗ್ತದೆ. ಯಾರು ಈ ಮಕ್ಕಳನ್ನು ಪ್ರೀತಿಸ್ತೇವೋ ಅಥವಾ ನಮ್ಮ ಬಾಲ್ಯವನ್ನು ನಮ್ಮ ತುಡಿತವನ್ನಾಗಿ ಮಾಡ್ಕೊಂಡಿರ್ತೀವೋ ಮತ್ತು ಆ ಮುದುತನವನ್ನು ನಮ್ಮ ಹೃದಯದಲ್ಲಿ ಕಾಪಿಟ್ಟುಕೊಂಡಿರ್ತೇವೋ ಅಂಥವರಿಗೆ ಮಕ್ಕಳ ಸಾಹಿತ್ಯ ಬರೆಯೋದು ಸಹಜವಾಗಿ ಬರ್ತದೆ, ಸುಲಭ. ನಮಸ್ಕಾರ. ನನ್ನ ಪ್ರಶ್ನೆ, ನಾನು ಅಂಕಣಕಾರನಾಗಿ ಅವರು ರಾಷ್ಟ್ರ ಪ್ರಶಸ್ತಿ ಬಂದಾಗ ಬರೆದಿದ್ದೆ 4 ವರ್ಷದಿಂದ. ಈಗ ಮೊನ್ನೆ ಸರ್ವಾಧ್ಯಕ್ಷರಾಗಿ ಸೆಲೆಕ್ಷನ್ ಆದಮೇಲೆ ಮತ್ತೆ ಬರೆದಿದೆ ಸರ್, ಸಮರ್ಥ ಸರ್ವಾಧ್ಯಕ್ಷ ಅಂತೇಳಿ. ಅದು ಬರೀಬೇಕಾದ್ರೆ ಕೆಲವೊಂದು ಓದ್ತಾ ಹೋದಾಗ ಅವರು ಹಲಸಿನ ಹಣ್ಣಿನ ಬಗ್ಗೆ ಅವಧಿಯಲ್ಲಿ ಅವರೆಲ್ಲ ಕಥೆಗಳನ್ನು ಓದಿದೆ, ಕಥೆಗಳು, ಪ್ರಬಂಧಗಳು, ಮಕ್ಕಳಿಗೆ ಸಂಬಂಧಿಸಿರೋದನ್ನು ಓದಿದೆ. ಆವಾಗ ನನಗೆ ಅನಿಸಿದ್ದು, ಹಿಂದೆಲ್ಲ ಸಾಹಿತಿಗಳು ರಾಮಾಯಣ ಮಹಾಭಾರತನ ಆಧಾರವಾಗಿ ಇಟ್ಕೊಂಡು ಬರೀತಿದ್ರು. ಕುವೆಂಪು ಆಗಲಿ, ಭೈರಪ್ಪ ಆಗಲಿ, ಕೊಲಂಗಿ ರಾಮಮೂರ್ತಿ ಆಗಲಿ, ಇವನ್ ಲಂಕೇಶ್ ಕೂಡ. ಆದರೆ ನೀವೆಲ್ಲೂ ಈ 2 ಕೃತಿಗಳ ಪ್ರಭಾವ ನಿಮ್ಮ ಮೇಲೆ ಬೀರಿಲ್ಲ ಅಂತ ನನಗೆ ಅನಿಸುತ್ತೆ. ಕಾರಣ ಏನು? ಒಂದನೇ ಪ್ರಶ್ನೆ. ಇನ್ನೊಂದು ಕೇಳೋದಿದ್ರಿ. ಎರಡನೇದಾಗಿ ಇತ್ತೀಚಿನ ಸಾಹಿತ್ಯದ ಬೆಳವಣಿಗೆ ಈಗ ಫೇಸ್ಬುಕ್ನಲ್ಲಿ, ವಾಟ್ಸಪ್ನಲ್ಲಿಗೆಲ್ಲ ಬರೆಯೋದು ಬಂದಿದೆ. ಇತ್ತೀಚಿನ ಸಾಹಿತ್ಯ ಬೆಳವಣಿಗೆ ಬಗ್ಗೆ ನಿಮ್ಮ ಅನಿಸಿಕೆ ಇವೆರಡು ಪ್ರಶ್ನೆ ಉತ್ತರ ಇದೆ. ಧನ್ಯವಾದ. ನಾನು ಆಗಲೇ ಹೇಳಿದಾಗೆ ಮಕ್ಕಳ ಕಣ್ಣೋಟದಲ್ಲಿ ಸಾಹಿತ್ಯವನ್ನು ರಚಿಸ್ತಾ ಇದ್ದೇವೆ. ಅಲ್ಲಿ ಮಕ್ಕಳ ಜಗತ್ತೇ ಅರಳಿಕೊಳ್ತದೆ, ಮಕ್ಕಳ ಜಗತ್ತು ಅರಳುತ್ತದೆ. ಅಂದರೆ ಮಕ್ಕಳಾಗಿದ್ದಾವಾಗ ನಾವು ಏನೆಲ್ಲ ನೋಡಿದ್ವಿ, ಯಾವ ರೀತಿಯ ಆಟಗಳನ್ನು ಆಡಿದ್ವಿ, ನಮ್ಮ ಕಲ್ಪನೆಯ ಜಗತ್ತು ಹೇಗೆ ಇತ್ತು, ಅಥವಾ ರಾಮಾಯಣ ಮಹಾಭಾರತದ ಕಥೆಗಳನ್ನು ಕೇಳಿದ್ವಿ, ಯಕ್ಷಗಾನ ರೂಪದಲ್ಲಿ ನೋಡಿದ್ವಿ, ಅಂಥ ಪ್ರಸಂಗಗಳು ಅಲ್ಲಿ ಬಂದಿವೆ. ಆದರೆ ಅದೇ ಕಥೆಯನ್ನು ಆಧಾರವಾಗಿ ಇಟ್ಕೊಂಡು ನಾನು ಬರೆದದ್ದು ಕಡಿಮೆ ಇದೆ. ಯಾಕೆಂದರೆ ಈ ರಾಮಾಯಣವನ್ನು ನೀವು ಬರೆಯೋದಾದರೂ ಕೂಡ ಅಲ್ಲಿ ಏನು ಮಾಡಬೇಕು ಅಂದರೆ, ಮಕ್ಕಳಿಗಾಗಿ ಬರೆಯೋದಾದರೆ ಸರಳವಾಗಿ ಬರೆದುಬಿಟ್ರೆ ಮಕ್ಕಳ ರಾಮಾಯಣ ಅಲ್ಲ. ಮಕ್ಕಳ ಅಂದರೆ ರಾಮ ಬಾಲ್ಯದಲ್ಲಿ ಇದ್ದಾವಾಗ ಅವನು ಏನೆಲ್ಲ ಮಾಡಿರ್ಬೋದು, ಅವನ ಆಟಗಳು ಹೇಗಿತ್ತು, ಆವಾಗಿನ ಪರಿಸ್ಥಿತಿ ಹೇಗಿತ್ತು, ಅವ್ರಿಗೆ ಯಾವ ರೀತಿ ಸ್ವಾತಂತ್ರ್ಯ ಸಿಕ್ಕಿತ್ತು, ಆ ರೀತಿಯಲ್ಲಿ ಯೋಚನೆ ಮಾಡಿ ಬರೆದ್ರೆ ಅದು ಮಕ್ಕಳ ಸಾಹಿತ್ಯ ರೂಪವಾಗಿದೆ. ನಾನು ಹೆಚ್ಚಾಗಿ ಪ್ರಕೃತಿಯನ್ನು ಆರಾಧಿಸೋದ್ರಿಂದ ನನ್ನ ಬಾಲ್ಯತನ ನನ್ನ ಮೇಲೆ ಭಾಳ ಇನ್ಫ್ಲುಯೆನ್ಸ್ ಆಗೋದ್ರಿಂದ ಹೆಚ್ಚಾಗಿ ನಮ್ಮ ಮಲೆನಾಡಿನ ಸಂಗತಿಗಳೇ ನನ್ನ ಇದರಲ್ಲಿ ಹೆಚ್ಚು ಬಂದಿದೆ. ಹಾಗಾಗಿ ರಾಮಾಯಣ ಮಹಾಭಾರತ ಇದು ಬರಲಿಕ್ಕೆ ಹೋಗಿಲ್ಲ. ಅದು ನನಗೆ ಬರಬೇಕು ಯಾವಾಗ